ಅಣ್ಣ ಈಗಾಗಲೇ ನೀವು ನೋಡಿದ್ರಿ ದುರ್ಗಾ ಪಡೆ ಕೂಡ ಮಹಿಳಾ ಮತ್ತು ಮಕ್ಕಳ ಸಂಬಂಧ ಸಿಟಿಗೆ ಕೆಲಸ ಮಾಡ್ತಾ ಇತ್ತು. ಈಗ ಸರ್ಕಾರದ ವತಿಯಿಂದ ಈಗಾಗಲೇ ದುರ್ಗಾ ಪಡೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ವತಿಯಿಂದ ಈಗಾಗಲೇ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ. ಅದನ್ನು ಈಗ ಮಾನ್ಯ MP ಮೇಡಮ್ ಅವರು ಕೂಡ ಈ ದಿವಸ ಉದ್ಘಾಟನೆ ಮಾಡಿದರು. ಈಗ ದುರ್ಗಾ ಪಡೆ ಅಂದರೆ ಅದು ಮೇಯ್ನಾಗಿ ನಮ್ಮ ಸಿಟಿಗೆ ಸೀಮಿತ ಆಗಿರ್ತಿತ್ತು. ಈಗ ಅಕ್ಕ ಪಡೆ ನಮ್ಮ ಜಿಲ್ಲಾವಾರು ಇರ್ತದೆ. ಮತ್ತು ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂಥದ್ದು, ಎಲ್ಲ ಕಡೆ ಹೋಗಿ ಪೋಕ್ಸೋ ಕೇಸಸ್ ಬಗ್ಗೆ, ಮಹಿಳಾ ಮಕ್ಕಳ ದೌರ್ಜನ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು, ಅದ್ರ ಜೊತೆಗೆ ಸಂಚಾರಿ ನಿಯಮಗಳ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ, ನಮ್ಮ ಸಹಾಯವಾಣಿಗಳಾಗಿರುವಂತಹ 1098, 181, 1930, 112ಗಳ ಬಗ್ಗೆ ಕೂಡ ಅವೇರ್ನೆಸ್ ಮಾಡುವಂಥದ್ದು. ಹೆಚ್ಚಾಗಿ ಶಾಲಾ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಮಕ್ಕಳುಗಳಿಗೆ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದಂತೂ ಕೂಡ ಇದು ಜಿಲ್ಲಾವಾರು ನಾಳೆಯಿಂದ ಮಾಡಬೇಕಾಗ್ತದೆ. ಇದಕ್ಕೆ ಇವತ್ತಿಂದನೇ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 4 ಹೋಮ್ ಗಾರ್ಡ್ಸನ್ನು ಕೂಡ ನಿಯೋಜನೆ ಹೋಮ್ ಗಾರ್ಡ್ಸ್ ಇಂದ ಮಾಡಿದ್ದಾರೆ. ಅದು ಅವ್ರಿಗೆ ಕೂಡ ಟ್ರೈನಿಂಗ್ ಕೊಡ್ತೇವೆ. ಈಗಾಗಲೇ ನಮ್ಮಲ್ಲಿ ಯಾರು ದುರ್ಗಾ ಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರೊಂದಿಗೆ ಸೇರಿಕೊಂಡು 2 ಪಾಡಿಯಲ್ಲಿ ಈಗಾಗಲೇ ಹೇಳಿದ್ವಿ ಕೆಲಸ ಮಾಡ್ತಾರೆ. ಇಬ್ಬರು ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಇಬ್ಬರು, ಟೋಟಲ್ 4 ಜನ ಇರ್ತಾರೆ.